ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಂದರೆ ಇವತ್ತು ನನ್ನ ಸೀರೆ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಇಷ್ಟು ದಿನ ನನ್ನ ಹತ್ರ ಸೀರೆನೇ ಇಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ದೆ, ಸೀರೆ ಇಲ್ಲ ಅಂತ. ಬಟ್ ಇವಾಗ ವಾರ್ಡ್ರೋಬ್ ತೆಗೆದು ನೋಡಿದ್ರೆ ನನ್ನ ಹತ್ರ ಇಷ್ಟೊಂದು ಸೀರೆ ಇದ್ದಾವೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೀರೆ ಇಲ್ಲ ನಿನ್ನ ಹತ್ರ, ಸಾಕು ಇಷ್ಟು ನನ್ನ ಹಾಕದೇ ಇಲ್ಲ ಆದ್ರೂ ಇಷ್ಟೊಂದಿದೆ. ಬಟ್ ಸೀರೆ ಮೇನ್ ರೀಸನ್ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಯಾರೋ ಪ್ರಶಾಂತ್ ಗೇಮಿಂಗ್ ಅಂತ ಹೇಳಿ ಏನೋ ಯೂಟ್ಯೂಬಲ್ಲಿ ಅವ್ರದ್ದು ಐಡಿ ಇದೆ, ನಂಗೆ ಗೊತ್ತಿಲ್ಲ ಅವರು ಲೇಡೀಸೋ ಬಾಯ್ಸೋ ಗೊತ್ತಿಲ್ಲ, ಹೆಸರು ಕೇಳಿದೆ ರಿಪ್ಲೈ ಮಾಡಿಲ್ಲ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋಲ್ಲೂ ಪ್ಲೀಸ್ ನಿಮ್ಮ ಸೀರೆ ಕಲೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇವ್ರ ಕಮೆಂಟ್ ಬಾಕ್ಸ್ಗೂ ಹೋಗಿ ಅಲ್ಲೂ ಕಮೆಂಟ್ ಮಾಡ್ತಾ ಇದ್ರು ನಿಮ್ಮ ವೈಫ್ಗೆ ಸೀರೆಗೆ ಕಲೆಕ್ಷನ್ ಮಾಡಿ ಅಂತ. ಆ್ಯಂಡ್ ನಮ್ಮ ಅಶ್ವಿನಿ ಅಕ್ಕ ಅವ್ರ ಐಡಿಯಲ್ಲೂ ಅಲ್ಲೂ ಹೇಳ್ತಾ ಇದ್ರು ನಯನ ಅವ್ರಿಗೆ ಹೇಳಿ ಸೀರೆ ಕಲೆಕ್ಷನ್ ಮಾಡಿ ಅಂತ ಹೇಳಿ. ಸೊ ನಾನು ಮಾಡೋಣ ಅನ್ಕೋತಾ ಇದ್ದೆ, ಇನ್ನು ನನ್ನ ಹತ್ರ ಸೀರೆ ಇಲ್ಲಲ್ಲ ಸುಮ್ಮನೆ ಇರೋಣ ಅನ್ಕೊಂಡೆ. ಆಮೇಲೆ ಮೊನ್ನೆ ನೋಡಿದ್ರೆ ನಿಮ್ಮ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಅಂತ ಎಲ್ಲ ಪಾಪ ಕಮೆಂಟ್ ಮಾಡಿದ್ದಾರೆ. ಏನಕ್ಕೆ ನನ್ನ ಸೀರೆ ನೋಡೋ ಅಷ್ಟೊಂದು ಆಸೆನಾ ನಿಮಗೆ? ಸೊ ಇದು ನಿಮಗೋಸ್ಕರ. ಸೊ ಇವತ್ತು ನಾನು ಸೀರೆ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನನ್ನ ಮದುವೆ ಸೀರೆಯಿಂದ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ನನ್ನ ಮದುವೆ ಹ್ಯಾಂಗರ್ಸ್ ಎಲ್ಲ ತರಿಸಿರೋದು ನಾನೇ ಸ್ನೇಹಿತರೆ. ಇಲ್ಲಿ ನೋಡಿ ಹೆಂಗೆ ಹೇಳ್ತೀಯ ಹ್ಯಾಂಗರ್ಸ್ ಬಗ್ಗೆ. ಇಲ್ಲಿ ನೋಡಿ ಇದು ನನ್ನ ಮದುವೆಯ ಅಂದರೆ ಮುಹೂರ್ತ ಸ್ಯಾರಿ. ಎಲ್ಲ ಓಪನ್ ಮಾಡಲ್ಲ, ನೀಟಾಗಿ ಇದಾಗ್ಬಿಡಿ. ಇದು ನೋಡಿ ನನಗೆ ಆ್ಯಕ್ಚುಲಿ ಈ ಕಲರ್ ತುಂಬ ಇಷ್ಟ ಆಯಿತು. ತುಂಬ ಕೆಲವೊಂದು ಮದುವೆಯಲ್ಲಿ ನೋಡಿದ್ದೆ ನಾನು ಈ ಕಲರ್ ಹಾಕ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ರೂಪಾಯಿ ಇದು? ಸೊ ಇದು 1544. 15,000. 15,000 ಚಿಲ್ಲರೆ. ಇದನ್ನ ಈ ಸೀರೆ ತೆಗ್ದೇ ಇಲ್ಲ ನೀನು? ಮದ್ವೆಗೆ ಹಿಂಗೆ ಹಾಕೊಂಡಿದ್ದ? ಇರಬೇಕು, ಮೋಸ್ಟ್ಲಿ ಬೇರೆ ನಂಬರ್ ಏನೋ ಇರ್ಬೇಕು. ಅದು ನಂಬರ್ ಏನೋ ಗೊತ್ತಿಲ್ಲ. ಸೊ ಇದು ನನ್ನ ಮದುವೆಯ ರೇಷ್ಮೆ ಸೀರೆ. ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ಇವ್ರ ಮನೆಯವ್ರು ಕೊಡಿಸಿದ್ದು. ಚೆನ್ನಾಗಿದೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಫುಲ್ ಓಪನ್ ಮಾಡಲಾ? ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿಸಿ ಹೊಲಿಸಿದ್ದೆ. ಸೊ ಇದನ್ನು ಮದುವೆ ಆದಮೇಲೆ ಯಾರಿಗಾದ್ರೂ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ ನಾನು ಕೊಟ್ಟಿಲ್ಲ ಮದುವೆ ಸೀರೆ, ಅಂದರೆ ಮುಹೂರ್ತ ಸೀರೆ ಯಾರಿಗಾದ್ರೂ ಕೊಡಬೇಕಂತಲ್ಲ, ಗೊತ್ತಿಲ್ಲ. ನನಗೆ ಈ ಸೀರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಈ ಸೀರೆನ ಕೊಟ್ಟಿಲ್ಲ. ಇಲ್ಲಿ ನೋಡಿ ಬ್ಲೌಸ್ ಎಲ್ಲ ಎಷ್ಟು ಚೆನ್ನಾಗಿ ಹೊಲಿಸಿದ್ದೀನಿ. ಇಲ್ಲಿ ನೋಡಿ ಬ್ಲೌಸ್ ಹಿಂದೆಲ್ಲ ಹಿಂದೆ ಡಿಸೈನ್ ನೋಡಿ. ಯಾಕಮ್ಮ ಮದುವೆ ಟೈಮಲ್ಲೂ ಹಂಗೆ ಹೇಳಿದ್ದೆ ನೀನು, ಇಷ್ಟು ಅಗ್ಲ ಗ್ಯಾಪ ಅಂತಮ್ಮ. ಇದಕ್ಕಿಂತ ಅಗ್ಲ ಗ್ಯಾಪ್ ಇಡ್ತಾರೆ. ಇಲ್ಲಿ ನೋಡಿ ಗ್ಯಾಪ್ ಜಾಸ್ತಿ ಇದೆಯಾ? ಸಿಂಪಲಾಗಿ ಹೊಲಿಸಿದ್ದೀನಿ. ಸೊ ಇದು ನನ್ನ ಮದುವೆ ಸೀರೆ ಆಯಿತು. ಇದು ರೇಷ್ಮೆ ಸೀರೆ. ನೆಕ್ಸ್ಟು ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಫಸ್ಟು ಎಲ್ಲ ರೇಷ್ಮೆ ಸೀರೆ ತೋರಿಸ್ತೀನಿ. ನನ್ನ ಹತ್ರ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಇದೆ, ಅದು ಮಾತ್ರ ತೋರಿಸ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ವಾವ್, ನಮ್ಮ ಹಸ್ಬೆಂಡ್ ಅವ್ರ ಮನೆಯವ್ರು ಕೊಡ್ಸಿರೋದು ಇದು. ವಾವ್, ಚೆನ್ನಾಗಿದೆಯಾ? ಸೂಪರ್. ಓಪನ್ ಮಾಡ್ತೀನಿ. ನಂಗೆ ಈ ಸೀರೆ ತುಂಬಾ ಇಷ್ಟ. ಇದು ಎಷ್ಟು ನೆರಿಗೆ ಎಲ್ಲ ತುಂಬಾ ಚೆನ್ನಾಗಿ ಬೀಳುತ್ತಿದ್ದು. ಡಿಸೈನ್ ಚೆನ್ನಾಗಿದೆ, ಸೆಲೆಕ್ಷನ್ ಚೆನ್ನಾಗಿದೆ. ಇದು ಸೆಲೆಕ್ಷನ್ ಚೆನ್ನಾಗಿದೆ. ಫಸ್ಟ್ ನಮ್ಮ ಮತ್ತೆ ಬೇರೆ ತಂದಿದ್ರು, ಆಮೇಲೆ ಮತ್ತೆ ಹೋಗಿ ಚೆನ್ನಾಗಿದೆ ಎಕ್ಸ್ಚೇಂಜ್ ಮಾಡ್ಕೊಂಡು. ಫಸ್ಟ್ ತಂದಿದ್ದು ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಆಮೇಲೆ ಮತ್ತೆ ಹೇಳಿದ್ದಕ್ಕೆ ಬೇರೆ ತಂದ್ರು. ನೆರಿಗೆಲ್ಲ ಚೆನ್ನಾಗಿ ಬೀಳುತ್ತೆ. ಸೊ ಎಲ್ಲ ಓಪನ್ ಮಾಡಿ ತೋರಿಸ್ಬೇಕಾ? ಹಂಗೇನಿಲ್ಲ, ಸ್ವಲ್ಪ ಸ್ವಲ್ಪ ಹಂಗೆ ತೋರಿಸ್ತೀನಿ. ಸೊ ಆಮೇಲೆ ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ನಾನು ತಗೊಂಡಿದ್ದು. ನಾನು ಲೆಹೆಂಗಾ ಹಾಕೋಣ ಅನ್ಕೊಂಡೆ. ನೇನಾ ಅದ್ರದ್ದೆಲ್ಲ ಫೋಟೋ ಡಿಸ್ಪ್ಲೇ ಮಾಡೋಣ. ಇದು ತೋರಿಸಿದ ತಕ್ಷಣ ಒಂದು ಫೋಟೋ ಡಿಸ್ಪ್ಲೇ ಮಾಡೋಣ ಆ ಬಟ್ಟೆಲಿ. ಹ್ಞೂ ಸರಿ, ಯಾವ್ದಾವ್ದು ಫೋಟೋ ಇದೆ ಅದನ್ನ ಡಿಸ್ಪ್ಲೇ ಮಾಡೋಣ. ನೋಡಿ ಸ್ನೇಹಿತರೆ, ಇದ್ರಲ್ಲಿ ಒಂದು ಫೋಟೋ ಡಿಸ್ಪ್ಲೇ ಆಗಿರುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ನಾನೇ ಸೆಲೆಕ್ಟ್ ಮಾಡಿ ಸುದರ್ಶನ್ ಸಿಲ್ಕಲ್ಲಿ ತಗೊಂಡಿರೋ ಸೀರೆ. ಇದು ಹೆಂಗ್ ಓಪನ್ ಮಾಡ್ಬಿಟ್ಟೆ? ಅಯ್ಯೋ ಓಪನ್ ಆಗೋಯ್ತು. ಇಲ್ಲಿ ನೋಡಿ, ಈ ಬಾರ್ಡ್ರು ತುಂಬ ದೊಡ್ಡದಿತ್ತು. ನಂಗೆ ದೊಡ್ಡ ಬಾರ್ಡ್ರ್ ಅಂದರೆ ಇಷ್ಟ, ಅದಕ್ಕೋಸ್ಕರ ತಗೊಂಡೆ. ಚೆನ್ನಾಗಿದೆಯಾ? ನನಗೆ ಈ ಸೀರೆನೂ ತುಂಬ ಇಷ್ಟ. ಎಲ್ಲ ಹಿಂಗೆ ಓಪನ್ ಮಾಡಿ ತೋರಿಸ್ಬೇಕನ್ಸುತ್ತೆ ಮೋಸ್ಟ್ಲಿ ಸೀರೆ. ಮತ್ತೆ ಮಡ್ಚ್ಕೊಂಡು ಎಲ್ಲಿ ಕೂತ್ಕೋತೀಯ? ಆಮೇಲೆ ಮರ್ಚ್ತೀನಿ ಬಿಡು. ನೋಡಿ ಇದ್ರ ಬ್ಲೌಸ್ ಸ್ವಲ್ಪ ತೋರಿಸು ಸಾಕು. ಈ ಬ್ಲೌಸು ಚೆನ್ನಾಗಿದೆ, ಚೆನ್ನಾಗಿ ಹೊಲಿಸ್ಕೊಂಡಿದ್ದೆ. ಇದು ಮರೂನ್ ಕಲರಲ್ಲಿ. ಇದು ನನಗೆ ನೀನು ತುಂಬಾ ಇಷ್ಟ. ಯಾವಾಗ ಹಾಕಿದೆ ಅಂತ ನನಗೆ ಗೊತ್ತಿದೆ. ಇದು ನೀನು ನಮ್ಮ ಅಕ್ಕ ಮದುವೆಯಲ್ಲಿ ಹಾಕಿದೆ. ಅಕ್ಕನ ಮದುವೆಯಲ್ಲಿ ಹಾಕಿಲ್ಲ, ನಿಂಗೆ ಅಷ್ಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಿಂಗೆ. ಆಮೇಲೆ ಹೇಳ್ತೀನಿ.
ಅಕ್ಕ ಮದ್ವೆಲಲ್ಲ, ನಾನು ಫೋಟೋ ಇದ್ರಲ್ಲೂ ಒಂದು ಫೋಟೋ ಇದೆ, ಇದನ್ನ ಹಾಕ್ತೀನಿ ನೋಡಿ. ಇದು ಆಶಕಂದು ಸೀಮಂತದಲ್ಲಿ ಹಾಕಿರೋ ಸೀರೆ ಇದು. ನಾನು ಹಿಂಗ್ ಮಲ್ಕೊಂಡಿದ್ದೀನಲ್ಲ, ಹಾ ಸೀಮಂತ, ಆಶಕನ್ ಸೀಮಂತ. ಇದು ಆಕ್ಚುಲಿ ಈ ಸೀರೆ ಏನು ಅಂದ್ರೆ ಇದು ನಂಗೆ ಗೊತ್ತಿರೋರೊಬ್ರು ಬಿಲ್ಡರ್ ಅವರು, ಅವ್ರದ್ದು ಲೇಔಟ್ ಪೂಜೆ ಆಗ್ತಾ ಇತ್ತು. ಸೊ ಹೊಸ ಲೇಔಟ್ ಲಾಂಚ್ ಮಾಡ್ಬೇಕಾದ್ರೆ ಅವ್ರು ಕೊಡ್ಸಿರೋ ಸೀರೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದ್ರದ್ದು ಬಾರ್ಡ್ರ್ ಇಲ್ಲ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸೀರೆ. ಇದ್ರದ್ದು ಬ್ಲೌಸಲ್ಲಿ ಇದು ಅಂತೂ ಸುಮಾರು ಸತಿ ಈ ಸೀರೆನ ಯಾರ್ಯಾರೋ ಹಾಕಿದ್ದಾರೆ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹಾಕಿ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದಾರೆ. ಸೊ ಬ್ಲೌಸ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಇದು ನೋಡಿ, ಅವಾಗ ಎಷ್ಟು ಸಣ್ಣಕ್ಕಿದ್ದೆ ನಾನು, ಅವಾಗ ಹೊಲ್ಸಿರೋ ಬ್ಲೌಸ್ ಇದು. ಚೆನ್ನಾಗಿದೆಯಾ ಈ ಸೀರೆ ಹೇಳಿ, ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಸೀರೆ, ಇದು ನನ್ನ ಬರ್ಡೇ ಕೊಡ್ಸಿದ್ದು ತಾನೇಮ್ಮ. ಹಾಂ, ಇದು ನಮ್ಮ ಅಶ್ವಿನಿ ಅಕ್ಕ ಅವರು ಬರ್ಡೇ ಕೊಡ್ಸಿರೋ ಸೀರೆ ನನಗೆ. ನನ್ನ ಬರ್ಡೇಗ ಕೊಡ್ಸಿರೋದು ಇದು ಗೊತ್ತಿಲ್ಲ. ನೀವೆಲ್ಲ ಸೇರಿ ಕೊಡ್ಸಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಇದು ರೇಷ್ಮೆ ಸೀರೆ ನನ್ನ ಬರ್ಡೇ ಕೊಡ್ಸಿದ್ದು. ಈ ಸ್ಯಾರಿನೂ ಬಾರ್ಡ್ರ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ವಿಡಿಯೋಸ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ನೋಡಿ ಹೇಗಿದೆ ಸೀರೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಅಲ್ಲ. ತುಂಬಾ ಅಮೇಜಿಂಗ್. ನಾನು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಈ ಸೀರೆ. ವಾವ್, ಇದು ರೇಷ್ಮೆ ಸೀರೆನೆ. ವಾವ್. ಆಮೇಲೆ ನನ್ನ ಹತ್ರ ರೇಷ್ಮೆ ಸೀರೆ ಜಾಸ್ತಿ ಇಲ್ಲ, ಇವಾಗ ಬರೀ ಮತ್ತೆ ಮಡ್ಚ್ಕೊಂಡು ಕೂತ್ಕೊಂತೀಯಾ? ಆಮೇಲೆ ಮಡ್ಚ್ತೀನಿ ಇರು, ಏನು ಆಗಲ್ಲ. ಬೇಗ ಬೇಗ ತೋರಿಸ್ತೀನಿ ಇರು. ನನಗೆ ಸೀರೆ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಸೊ ಸುಮ್ಮನೆ ನನ್ನ ಹತ್ರ ಇರೋ ಸೀರೆಸ್ ತೋರಿಸ್ತೀನಿ. ಇದು ನನ್ನ ಮದುವೆಯಲ್ಲಿ ಸುಮ್ಮನೆ ಎಕ್ಸ್ಟ್ರಾ ಒಂದು ಇರಲಿ ಅಂತ ಹೇಳಿ ತಗೊಂಡಿದ್ದೆ. ಅಲ್ಲಿ ಶಾಪ್ಗೆ ಪರ್ಚೇಸ್ ಮಾಡೋಕೆ ಹೋದಾಗ ಈ ಸೀರೆ ನನಗೆ ಯಾಕೋ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತಗೊಂಡೆ. ಹಾ, ಬಟ್ ಒಂದು ಸರಿನೂ ಹಾಕಿಲ್ಲ ನಾನು. ಇರಲಿ ಆಂಟಿಗಳ ಸೀರೆ ಅಂದರೆ, ಆಮೇಲೆ ಯಾರಿಗೋ ನಮ್ಮಮ್ಮ ಅವ್ರಿಗೆ ಯಾರಿಗಾದ್ರೂ ಕೊಟ್ಟರೆ ಆಯ್ತು ಈ ಸೀರೆ. ಸೊ ಇದು ನೋಡಿ, ಇದಿದೆ. ಆಮೇಲೆ ಇರಿ, ನಿಮಗೆ ಮತ್ತೆ ಕೊಡ್ಬೋದಲ್ಲ ಆ ಸ್ಯಾರಿ ಅದಕ್ಕೆ. ನಮ್ಮ ಅತ್ತೆಗೆ ಅದು ಹಳೆ ಸೀರೆ ಆಗ್ಬಿಡುತ್ತೆ. ಇವಾಗ ನೀನೇ ಕೊಟ್ರೆ ಏನಂತೀಯ? ಇವಾಗ ನಮ್ಮ ಅತ್ತೆಗೆ ನಾನೇ ಕೊಟ್ರೆ ನಿಂದು ಹಳೆ ಸೀರೆ ಯಾಕೆ ಕೊಡ್ತಾ ಇದೆಯಾ, ಹೊಸ ಕೊಡ್ಸು ಅಂತ ಹೇಳ್ತೀಯ. ಸೊ ನಮ್ಮ ಅಮ್ಮಂಗೆ ಕೊಟ್ರೆ ಸುಮ್ಮನೆ ಹಾಕೋತಾರೆ. ಅಂದರೆ ನಮ್ಮ ಅತ್ತೆನೂ ಏನು ಹೇಳಲ್ಲ, ಬಟ್ ಇವರೇ ಒಪ್ಪಲ್ಲ. ಹಳೆ ಸೀರೆ ಯಾಕೆ ಕೊಡಿಸ್ತೀಯಾ ಅಂತೀಯ ತಾನೆ, ನೋಡಿಲಿ. ಸೊ ಈಗ ನಾನು ಆ್ಯಕ್ಚುಲಿ ಇವಾಗ ಫಸ್ಟ್ ಟೈಮ್ ನಮ್ಮ ಲೈಫಲ್ಲೇ ಒಂದು ಸ್ಪೆಷಲ್ ಸೀರೆ ಬಗ್ಗೆ ಹೇಳಲೇಬೇಕು ನಾನು. ಈ ಸೀರೆ ಪ್ಲಸ್ ಇರ್ಮ ಒಂದು ನಿಮಿಷ, ಇದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ ಸ್ನೇಹಿತರೆ. ನನ್ನ ಇಲ್ಲಿ ಕುಣಿಸ್ಕೊಂಡಿರೋದು ಏನಕ್ಕೆ ಅಂತಂದರೆ ವಾವ್ ಹೇಳಕ್ಕೆ. ಇಲ್ಲಿ ನೋಡಿ, ಈ ಸೀರೆ ಆ್ಯಕ್ಚುಲಿ ಈ ಸೀರೆ ಮತ್ತು ಇದು ಯಾಕೆ ಅಂದರೆ, ಇದನ್ನು ಒಬ್ಬರು ಅಕ್ಕ ಗಿಫ್ಟ್ ಮಾಡಿದ್ದು ನನಗೆ. ಇದೆರಡು ಸೀರೆ ಗಿಫ್ಟ್ ಮಾಡಿದ್ದು ಯಾವಾಗ ಅಂದರೆ, ನನ್ನ ಹತ್ರ ದುಡ್ಡೇ ಇರಲಿಲ್ಲ ಆ ಟೈಮಲ್ಲಿ. ಯಾವುದೋ ಒಂದು ಮೂವಿ ಶೂಟ್ ಬಂದಿತ್ತು. ಸೊ ನನ್ನ ಫ್ರೆಂಡ್ ಅಕ್ಕ ಒಬ್ಬರು, ಅಂದರೆ ಅವ್ರ ಮಗನೂ ಆ್ಯಕ್ಟಿಂಗ್ ಕ್ಲಾಸಿಗೆ ಬರ್ತಾ ಇದ್ದ. ಸೊ ಹಂಗೆ ಪರಿಚಯ ಆಗಿದ್ರು ಶಿವಮೊಗ್ಗದಲ್ಲಿ. ಸೊ ನಂಗೆ ಶೂಟಿಂಗ್ ಇದೆ ಅಂತ ಹೇಳಿದಾಗ ಪಾಪ ಅವ್ರ ಶಾಪ್ ಇತ್ತು ಅವಾಗ. ನನ್ನ ಹತ್ರ ₹1 ಕೇಳಿದೆ. ಅವ್ರ ಮನೆಗೆ ಹೋಗಿ ಕರ್ಕೊಂಡೋಗಿ, ಅಕ್ಕ ನನ್ನ ಹತ್ರ ದುಡ್ಡಿಲ್ಲ ಅಂದರು. ಇಲ್ಲ, ನೀನು ಆರಾಮಾಗಿ ಶೂಟಿಂಗ್ ಮುಗಿಸ್ಕೊ, ನಾನೇ ನಿನ್ನ ಹತ್ರ ದುಡ್ಡು ಕೇಳ್ತಿಲ್ಲ ಅಂತೇಳಿ ಈ ಸೀರೆ ಕೊಟ್ಟಿದ್ರು. ಈ ಸೀರೆ ಆಲ್ಮೋಸ್ಟ್ ಅವ್ರು ವಾಣಿ ಅಕ್ಕ ಅಂತೇಳಿ. ಇವಾಗ ಕಾಂಟ್ಯಾಕ್ಟ್ ಇಲ್ಲ ಅವ್ರು. ನಾನು ಚೆನ್ನೈಯಲ್ಲಿ ಚೆನ್ನೈಯಲ್ಲಿದ್ದೆ, ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಿಸ್ ಆಯಿತು ಫೋನ್ ನಂಬರಿಂದ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ನೋಡ್ತಾ ಇದ್ರೆ ಖಂಡಿತ ನಂಗೆ ಮೆಸೇಜ್ ಮಾಡಿ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಆ ಟೈಮಲ್ಲಿ ಯಾರೂ ಕೊಡಲ್ಲ, ₹1 ಯಾರೂ ಹೆಲ್ಪ್ ಮಾಡಲ್ಲ. ಒಂದು 12 ವರ್ಷದ ಹಿಂದೆ ಅನಿಸುತ್ತೆ ಈ ಸೀರೆ ನಂಗೆ ಅವ್ರು ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ಕೆಲವೊಂದು ಸೀರೆ ನಮ್ಮ ಅಕ್ಕ ನಮ್ಮ ಅಮ್ಮಂಗೆಲ್ಲ ಕೊಟ್ಟಿದ್ದೀನಿ, ಬಟ್ ಈ ಸೀರೆನ ನಾನು ಯಾರಿಗೂ ಕೊಟ್ಟಿಲ್ಲ, ಯಾಕಂದರೆ ಇದಿರಲಿ ಅಂತ ಹೇಳಿ ಮೆಮೊರಿಗೆ. ತುಂಬ ಚೆನ್ನಾಗಿದೆ ಇದು. ಪ್ಲಸ್ ಇದು ಒಳ್ಳೆ ಗಿಣಿ ಥರ ಇದೆ, ಗಿಣಿ. ಚೆನ್ನಾಗಿದೆ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ ಈ ಸೀರೆ. ಸೊ ಇದು ಅವ್ರು ಕೊಡಿಸಿದ್ದು. ಆಮೇಲೆ ನನ್ನ ಹತ್ರ ಇರೋದೆಲ್ಲ ಸಿಂಪಲ್ ಸೀರೆಗಳು. ಇರುವ ನಿಮಿಷ, ಇದು ಆ್ಯಕ್ಚುಲಿ ನಮ್ಮ ಅಕ್ಕಂದಿದು ಮದುವೆ ಸೀರೆ. ಅವಳದು ಪಾಪ 3 ಮದುವೆ ಸೀರೆನೂ ನನಗೆ ಕೊಟ್ಟಿದ್ಲು. ನಾನು ಶೂಟ್ ಟೈಮಲ್ಲಿ ಏನಾದ್ರು ಲೆಂಗಾ ಬ್ಲೌಸ್ ಏನಾದರೂ ಹೊಲಿಸ್ಕೊಳ್ಳಿ ಅಂತ. ಸೊ ಈ ಸೀರೆನೂ ಕೊಟ್ಟಿದ್ಲು. 2 ಸೀರೆ ಹೊಲಿಸ್ಕೊಂಡಿದ್ದೆ. ಇದು ಸ್ವಲ್ಪ ಮೆಮೊರಿಗೆ ಇರಲಿ ಅಂತ ಹೇಳಿ ನಾನು ತೊಗೊಂಡಿದ್ದು. ಇದು ಎಷ್ಟು ವರ್ಷದ ಹಿಂದೆ ಹೇಳ್ಮ, ಇದು ನಮ್ಮ ಅಕ್ಕನ ಮದುವೆ ಆಗಿ 19 ವರ್ಷ ಆಯಿತು. 19 ಹೆಚ್ಚು ಕಡಿಮೆ 20 ವರ್ಷ ಆಗ್ತಾ ಬಂತು. ನಾನು ಇಲ್ಲಿ ನೋಡ್ಮ ಎಷ್ಟು ಚೆನ್ನಾಗಿದೆ ಈ ಸೀರೆ. ಈ ಥರ ಸೀರೆ ಇವಾಗ ಬರಲ್ಲ. ಇದು ನಮ್ಮ ಅಕ್ಕನ ಮದುವೆ ಸೀರೆ, ನನಗೆ ಕೊಟ್ಟಿದ್ಲು ಬ್ಲೌಸ್ ಹೊಲ್ಸ್ಕೊಳಕ್ಕಂತೇಳಿ. ಸೊ ನಾನು ಹೊಲ್ಸ್ಕೊಂಡಿಲ್ಲ, ಬಟ್ ಇದ್ರದ್ದೊಂದು ಫೋಟೋ ಶೂಟ್ ಮಾಡ್ತೀನಿ. ನನಗೆ ಇಷ್ಟ, ಈ ಸೀರೆ ತುಂಬ ಇಷ್ಟ ಆಗಿದೆ. ಫೋಟೋ ಶೂಟ್ ಮಾಡ್ತೀನಿ ಇದರಲ್ಲಿ ಒಂದು ದಿನ. ಈ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಚೆನ್ನಾಗಿದೆಯಮ್ಮ ಈ ಸೀರೆ. ಆಮೇಲೆ
ಈ ಸೀರೆ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅಕ್ಕನ ಮದುವೆ ಟೈಮಲ್ಲಿ ನಮ್ಮ ಅಶ್ವಿನಿ ಅಕ್ಕ ಅವ್ರು ಕೊಡಿಸಿದ್ದು. ನನಗೆ ಫಸ್ಟ್ ಇವ್ರ ಮನೆಯಿಂದ ಕೊಡಿಸಿರೋ ಸೀರೆ ಇದು. ಇದು ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇರಮ್ಮ ಓಪನ್ ಮಾಡಿ ತೋರಿಸ್ತೀನಿ ನೀಟಾಗಿ. ಇಲ್ಲಿ ನೋಡಿ, ಇದು ಬ್ಲೌಸು. ನಮ್ಮ ಅಶ್ವಿನಿ ಅಕ್ಕನೇ ಬ್ಲೌಸ್ ಎಲ್ಲ ಹೊಲ್ಸ್ಕೊಟ್ಟಿದ್ದು. ಬ್ಲೌಸ್ ಹೊಲ್ಸ್ಕೊಟ್ಟಿದ್ದು. ಕೊಡ್ಮ ಓಪನ್ ಮಾಡ್ತೀನಿ. ಇದು ನಮ್ಮ ಅತ್ತೆ ಮಾವ ಅವ್ರ ಮನೆಯಿಂದ ಫಸ್ಟ್ ಕೊಡ್ಸಿರೋ ಸಿಲ್ಕ್ ರೇಷ್ಮೆ ಸೀರೆ. ನಾನು ಖಾಲಿ ಕೂತಿದ್ದೀನಿ ಅವಾಗಿಂದ. ಸಾರಿ ಮಾ. ಸೊ ಚೆನ್ನಾಗಿದೆ ತಾನೇ ಈ ಸೀರೆ? ಬಿಡು, ನಾನು ಎತ್ಕೊಡ್ತೀನಿ. ಇನ್ ಅಸಿಸ್ಟೆಂಟ್ ನಾನೀಗ. ಬೇಡಮ್ಮ, ನಾನೇ ಇದು ಮಾಡ್ತೀನಿ. ನೆಕ್ಸ್ಟ್. ಸೊ ನೆಕ್ಸ್ಟ್ ಈ ಸೀರೆ ಬಂದ್ಬಿಟ್ಟು ಇರ್ಮ ಹೇಳ್ತೀನಿ. ಇದು ಒಂದ್ಸತಿ ರಾಧಿಕಾ ಪಂಡಿತ್ ಮೇಡಮ್ ಅವ್ರು ಹಾಕೊಂಡಿದ್ರು. ಈ ಫುಲ್ ಓಪನ್ ಮಾಡ್ಬೇಡ. ನಾನು ಆಕ್ಚುಲಿ ಬ್ಲೌಸೇ ಹೊಲ್ಸಿಲ್ಲ. ಇದು ಸ್ವಲ್ಪ ಓಪನ್ ಮಾಡು. ಇನ್ನ ಇದು ಬ್ಲೌಸೇ ಹೊಲ್ಸಿಲ್ಲ. ಬ್ಲೌಸ್ ಹೊಲ್ಸ್ಬೇಕು. ನನ್ನ ಹತ್ರ ಇರೋ ಒಂದು 10 ಸೀರೆ ನಾನು ಬ್ಲೌಸ್ ಹೊಲ್ಸಿಲ್ಲ. ಸೊ ಇದು ಅವಾಗ ತಗೊಂಡಿರೋದು. ಬ್ಲೌಸ್ ಹೊಲ್ಸ್ಬೇಕು. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಮರ್ಚಿಡು ಸಾಕು. ಹೊಸದು, ಜಾಸ್ತಿ ಓಪನ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಇದು ನೋಡಿ. ಇದು ಅಷ್ಟೇ. ಇದು ನಾವು ಆ್ಯಕ್ಚುಲಿ ಸೂರತ್ಗೆ ಹೋದಾಗ ತಗೊಂಡಿರೋ ಸೀರೆ. ತಗೊಂಬ ಓಪನ್ ಮಾಡಿ. ಇದು ಸೂರತ್ ಪ್ರಮೋಷನ್ಗಂತ ಹೇಳಿ ಹೋಗಿದ್ವಿ. ಆ ಟೈಮಲ್ಲಿ ತೊಗೊಂಡಿರೋ ಸೀರೆ ಇದು. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆನೇ. ಚೆನ್ನಾಗಿದೆ. ಇದೆಲ್ಲ ನಾನು ಬ್ಲೌಸ್ ಹೊಲಿಸಿಲ್ಲ, ಹೊಲಿಸ್ಬೇಕು. ಮಾ ನೀವು ಉಲ್ಟೆ ತೋರಿಸ್ಬೇಡ. ಈ ಬಾರ್ಡ್ರ್ ಎಲ್ಲ ನೀಟಾಗಿ ಕಾಣಬೇಕು. ಆ ಥರ ತೋರಿಸು. ಓಪನ್ ಮಾಡಮ್ಮ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಾರ್ಡ್ರ್ ಎಲ್ಲ ಸಖತ್ತಾಗಿದೆ. ನನಗಿದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇರ್ಮ. ಸಾಕು. ಇಲ್ಲಿ ನೋಡಿ, ಪ್ರೈಸ್ ಟ್ಯಾಗ್ ಇನ್ನೂ ತೆಗ್ದಿಲ್ಲ ಇದ್ರದ್ದು. ಹಂಗೆ ಇದೆ. ಕ್ಲೋಸ್ ಮಾಡು. ಮಾ ಹಿಂಗಿರಲಿಲ್ಲ. ನನ್ನ ಹತ್ರ ಇರೋ ಸೀರೆಗೆ, ಎಲ್ಲ ಸೀರೆಗೂ ಒಂದೊಂದು ಸ್ಟೋರಿ ಇದೆ. ಯಾಕಂದರೆ ನಾನು ಸೀರೆ ತೊಗೊಳ್ಳಲ್ಲ. ಎಲ್ಲ ಕೊಟ್ಟಿರೋದು, ನನಗೆ ಕೊಡಿಸಿರೋದು. ಇಡ್ಮಲ್ಲಿ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಚಂದು ಅಂತ ಹೇಳಿ ನಮ್ಮ ಮದುವೆ ಆದಮೇಲೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಸೊ ಅವಾಗ ಕೊಡಿಸಿರೋದು. ನಿನಗೂ ಕೊಡಿಸಿದ್ರು ತಾನೇ ಸೀರೆನಾ? ನಿಂಗೆ ಸೀರೆ ಕೊಡಿಸ್ತಾರ? ನಿಂಗೆ ಪ್ಯಾಂಟು ಶರ್ಟ್ ಏನೋ ಕೊಡಿಸಿದ್ರು. ಸೊ ಇವಾಗ ಇದು ನನಗೆ ಕೊಡಿಸಿದ್ರು. ಶರ್ಟ್ ಕೊಡಿಸಿಲ್ಲ, ಪೀಸ್ ಕೊಟ್ಟಿದ್ರು. ಬಟ್ಟೆ ಪೀಸ್ ಅದೇ, ಅದು ಕೊಟ್ಟಿದ್ರು. ಈ ಸೀರೆನೂ ಚೆನ್ನಾಗಿದೆ. ಹೊಲ್ಸ್ಕೋಬೇಕು, ಬ್ಲೌಸ್ ಹೊಲಿಸಿಲ್ಲ. ಕೊಡು. ಇದು ನಮ್ಮ ಅತ್ತೆ ಕೊಡಿಸಿರೋ ಸೀರೆ. ಅಂದರೆ 3 ಜನಕ್ಕೂ ಒಂದೇ ಥರ ತಂದಿದ್ರು. ಅಶ್ವಿನಿ ಅಕ್ಕನ ಅಮ್ಮನ ಇಲ್ಲ, ಮೋಸ್ಟ್ಲಿ ಅಶ್ವಿನಿ ಅಕ್ಕ ತಂದಿರೋ ಸೀರೆ ಇದು. ಇದು ನಮ್ಮ ಅಶ್ವಿನಿ ಅಕ್ಕ ತಂದಿರೋ ಸೀರೆ. ನನಗೆ ಮತ್ತು ನಮ್ಮ ಆಶಕ್ಕಂಗೆ ಮತ್ತು ನಮ್ಮ ಅಶ್ವಿನಿ ಅಕ್ಕಂಗೆ 3 ಜನಕ್ಕೂ ಸೇಮ್ ಸೀರೆ ತಂದಿದ್ರು. ಕಲರ್ ಮಾತ್ರ ಚೇಂಜ್. ಇದು ಬ್ಲೌಸ್ ಹೊಲಿಸ್ಬೇಕು. ಯಾವಾಗಲೂ ಕೇಳ್ತಿರ್ತಾರೆ, ನಯನ ಬ್ಲೌಸ್ ಹೊಲಿಸ್ತಾ ಅಂತ. ಹೊಲಿಸಿಲ್ಲ. ಇವತ್ತೆಲ್ಲ ತೊಗೊಂಡೋಗಿ ಬ್ಲೌಸ್ ಹೊಲಿಸ್ತೀನಿ. ಮಾ ಸಾಕು ಬಿಡ್ಮಾ, ನೀನಿನ್ ಸೀರೆ ಅಂಗಡಿ ಅಂತಾರೆ ತೋರಿಸ್ತೀಯಲ್ಲ. ಸಾಕು. ಇದು ಎಷ್ಟಂತ ಮಾತಾಡ್ಲಿ ಒಬ್ಳೆ. ಸಾಕು. ಆಮೇಲೆ ಮರ್ಚ್ಕೊಳ್ಳೋಣ. ಕೊಡಿ. ನೀನು ಮಾತಾಡ್ತಾರೆ, ಕಂಟಿನ್ಯೂ ಮಾಡ್ತೀರ. ಅಲ್ಲ ಅಷ್ಟೇ. ಈ ಸೀರೆ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಹಂಗೆಲ್ಲ ಮರ್ಚಬಾರ್ದು. ನೋಡಿ ಹೆಂಗೆ ಮರ್ಚ್ತಾ ಇದ್ದಾರೆ. ಅದಕ್ಕೆ ನಾನು ಸೀರೆ ತೆಗ್ದಿರ್ಲಿಲ್ಲ. ಸ್ನೇಹಿತರೆ, ಅಯ್ಯಯ್ಯೋ, ಹೇಳು ನೀನೆ. ಇದು ಎಲ್ಲ ಒಂದೇ ಕಡೆ ತಂದಿರೋದು. ಆ ಕಡೆ ಇದು ಆ್ಯಕ್ಚುಲಿ ಇದರಿಂದ ತಂದಿರೋದು, ಸೂರತ್ತಿಂದ ತಂದಿರೋದು. ಬ್ಲೌಸ್ ಹೊಲಿಸಿಲ್ಲ. ಹೊಸ ಸೀರೆ. ಆಮೇಲೆ ಇದು ಸೂರತ್ತಿಂದನೇ ತಂದಿರೋದು. ಬ್ಲೌಸ್ ಹೊಲಿಸಿಲ್ಲ. ಎಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು. ಇದು ಅಷ್ಟೇ ಸ್ನೇಹಿತರೆ. ಇರ್ಮ ಒಂದು ನಿಮಿಷ. ಯಾಕೆ ಮಾವು? ಅದಲ್ಲ. ಇದು ನಮ್ಮ ಅತ್ತೆ ಕೊಡ್ಸಿದ್ದು. ಎಲ್ಲ ನಮ್ಮ ಮನೆಯಲ್ಲೇ ಕೊಡ್ಸಿರೋದು. ಸೊ ಇದು ನಮ್ಮ ಅತ್ತೆ ಹಬ್ಬಕ್ಕಂತ ಕೊಡ್ಸಿರೋದು. ಇದಾದ್ಮೇಲೆ ಇದು ನಮ್ಮ ಆಶಕ್ಕ ನನ್ನ ಬರ್ಡೇ ಕೊಡ್ಸಿರೋ ಸೀರೆ. ನೀನು ವಾರ್ಡ್ರೋಬಲ್ಲಿ ಇರೋದೆಲ್ಲ ನಮ್ಮ ಮನೆಯವ್ರು ಕೊಡ್ಸಿರೋ ಸೀರೆ ಮಾತ್ರ. ಮದ್ವೆದು ಅದ್ಬಿಟ್ಟು ಏನು ಇದು? ಎಲ್ಲಿ ಮದ್ವೆದು ಗಿಫ್ಟ್ದು, ನಮ್ಮ ಅತ್ತಿಗೆ ಮದ್ವೆದು. ಇದು ನಮ್ಮ ಅತ್ತಿಗೆ ಮದ್ವೆದ ಯಾವ್ದು ಕೊಡ್ಸಿದ್ರು? ಅದಕ್ಕೆ ಸೀಮಂತದ್ ನನ್ನ ಸೀರೆ. ಅದು ಸೀಮಂತಕ್ಕೆ ಹಾಕೊಂಡಿದ್ದು. ಆಮೇಲೆ ಇದು ನೋಡಿ, ಇದು ನಾನು ಅಲ್ಲಿ ನನ್ನ ಫ್ರೆಂಡ್ ಜೊತೆ ಹೋಗಿ ಮಲ್ಲೇಶ್ವರಮಲ್ಲಿ ಒಂದು ಸೀರೆ ತೊಗೊಂಡಿದ್ದು. ಫಸ್ಟ್ ಸೀರೆ ತೊಗೊಂಡಿದ್ದು ನಾನು ದುಡ್ಡು ಕೊಟ್ಟು. ಮೋಸ್ಟ್ಲಿ ಈ ಸೀರೆ ಯಾಕಮ್ಮ ಚೆನ್ನಾಗಿಲ್ವಾ? ಈ ಸೀರೆ ಚೆನ್ನಾಗಿದೆ. ನಾನು ಹಾಕೊಂಡಿಲ್ಲ. ವಿಂಡೋ ಕರ್ಟನ್ ಮಾಡಿಸ್ಬೋದು. ಕರ್ಟನ್ ಮಾಡಿಸ್ಬಿಡ್ತೀಯ ನೀನು. ಸೊ ಈ ಸೀರೆ ಇನ್ನ ನನ್ನ ಹತ್ರ ಸೀರೆ ಇದೆ. ಸುಮ್ಮನೆ ಅರ್ಜೆಂಟ್ ಮಾಡಬೇಡ. ಎಷ್ಟು ನಿಮಿಷ ಆಯ್ತು? ಆಮೇಲೆ 16 ಇದು ಆ್ಯಕ್ಚುಲಿ
ನಮ್ಮ ಅಂಕಿತಾ ಅವರ ಅಕ್ಕ ಮದ್ವೆಲಿ ಕೊಡ್ಸಿರೋ ಸೀರೆ ಇದು ತುಂಬಾ ಚೆನ್ನಾಗಿದೆ. ನಾನು ನೋಡೇ ಇರ್ಲಿಲ್ಲ, ಇವಾಗ ಅವ್ರು ಕೊಟ್ಟಿರೋದು ಹಂಗೆ ಇಟ್ಟಿದ್ದೆ. ಸೊ ಇವಾಗ ನೋಡಿದೆ. ಅಂಕಿತಾ ನೋಡ್ತಾ ಇದ್ರೆ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಸೊ ಇದು ಮೋಸ್ಟ್ಲಿ ಇದು ನಮ್ಮ ಅತ್ತೆನೇ ಯಾವಾಗ್ಲೂ ಕೊಡ್ಸಿರೋ ಸೀರೆ ಅನ್ಸುತ್ತೆ. ಇದು ನಮ್ಮ ಅತ್ತೆನೇ. ಇದ್ರ ಟೈಟಲ್ ಏನಂತ ಹಾಕು ಅಂತಂದ್ರೆ ಅತ್ತೆ ಮನೆಯಿಂದ ಬಂದ ಸ್ಯಾರಿಗಳು. ಸೊ ನೋಡಿದ್ರಲ್ಲ, ಇಷ್ಟೇ ನನ್ನ ಸೀರೆ ಕಲೆಕ್ಷನ್. ನನ್ನ ಹತ್ರ ಇರೋ ಎಲ್ಲಾ ಸೀರೆನೂ ಇಷ್ಟೇ. ಯಾಕಂದ್ರೆ ನಾನು ಸೀರೆ ತಗೊಳಲ್ಲ, ನಾನು ಒಂದ್ ಸೀರೆನೂ ತಗೊಳಲ್ಲ. ನನ್ನ ಹತ್ರ ಎಲ್ಲ ಡ್ರೆಸ್ಗಳಿದಾವೆ. ಯಾರಿಗಾದ್ರೂ ಡ್ರೆಸ್ದು ಕಲೆಕ್ಷನ್ಸ್ ಬೇಕು ಅಂದ್ರೆ ಹೇಳಿ. ತುಂಬಾ ಡ್ರೆಸ್ಸಸ್ ಇದೆ ನನ್ನ ಹತ್ರ, ತುಂಬಾ ಇದೆ. ಅಂದ್ರೆ ತುಂಬಾ ಇದೆ. ಹಳೆ ಡ್ರೆಸ್ ಎಲ್ಲ ತುಂಬಾ ಇದೆ. ಮಾಡರ್ನ್ ಡ್ರೆಸ್ ಅಂತೂ ಸಿಕ್ಕಾಬಟ್ಟೆ ಇದೆ. ಹಾಗೆ ಸ್ನೇಹಿತರೆ, ನಿಮ್ಗೆ ನನ್ನ ಟೀ ಶರ್ಟ್, ಶರ್ಟ್ಸ್, ಜೀನ್ಸ್, ಚಡ್ಡಿಗಳು ನೋಡ್ಬೇಕು ಅಂತಂದ್ರೆ ನೀವು ಕೂಡ ಕಾಮೆಂಟ್ ಮಾಡಿ, ನಾನು ಕೂಡ ಕಲೆಕ್ಷನ್ಸ್ ನ ತೋರಿಸ್ತೀನಿ. ನೀನ್ ಹುಡುಗರ್ಗೆ ಹೇಳ್ಮಾ, ನನ್ನ ವಿಡಿಯೋ ಎಲ್ಲ ಲೇಡೀಸ್ ನೋಡ್ತಾರೆ ಜಾಸ್ತಿ. ಯಾರೋ ಕಮೆಂಟ್ ಬಂದ್ರೆ ಪಕ್ಕ ತೋರಿಸ್ತೀನಿ. ಓಕೆ, ನನ್ನ ಎಲ್ಲ ಸೀರೆಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಪ್ರಶಾಂತ್ ಅವರೇ, ನೀವು ಕಮೆಂಟ್ ಮಾಡಿದಿರಾ, ನಿಮ್ಗೋಸ್ಕರ ಎಲ್ಲ ವಿಡಿಯೋ ಎಲ್ಲ ಸ್ಯಾರಿಗಳು ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.